2025-26 ಬಜೆಟ್ ಅನ್ನು ನಾವು ಮಂಡಿಸಿದೀವಿ. ಅಧ್ಯಕ್ಷರು ಮತ್ತು ನಗರಸಭೆ ಆಯುಕ್ತರು ಇದೆಲ್ಲ ಟೋಟಲಿ ನಮ್ಮಲ್ಲಿ ಇರ್ತಕ್ಕಂಥ ಹೋದ ವರ್ಷ ನಾವು ಉಳಿತಾಯ 9,97,88,000 ಆಯ್ತು. ಟೋಟಲಿ ನಾವು 25-26 ಸಾಲಿಗೆ ನಿರೀಕ್ಷಿಸಿದಂಥ ಆದಾಯ ಏನಪ್ಪಾ ಅಂದ್ರೆ 46 ಕೋಟಿ 96,96 ಲಕ್ಷ ರೂಪಾಯಿ ನಾವು ಆದಾಯ ನಿರೀಕ್ಷಿಸಿದ್ವಿ. ಅದರಲ್ಲಿ ಖರ್ಚುನು 26 ಲಕ್ಷ, ಇದು 46 ಕೋಟಿ 65 ಲಕ್ಷದ ಏನಪ್ಪಾ ಅಂದ್ರೆ ನಾವು ಖರ್ಚದೇನಪ್ಪ ಅಂದ್ರೆ ಅಂದಾಜು ವೆಚ್ಚ ಒಂದು ಅಂದಾಜು ಇಟ್ಕೊಂಡಿದ್ದೀವಿ. ಅದರಲ್ಲಿ ಉಳಿತಾಯ 41 ಲಕ್ಷ ಉಳಿತಾಯ ಆಗುವಂಥ ನಿರೀಕ್ಷೆ ಇದೆ. ಅದರಲ್ಲಿ ಹೆಚ್ಚಿನ ಆದಾಯ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ನಾವೆಲ್ಲ ನಗರಸಭೆ ಮತ್ತು ನಗರಸಭೆ ಆಯುಕ್ತರು ಎಲ್ಲರೂ ಸೇರಿ ಹೆಚ್ಚಿನ ಆದಾಯ ಬಂದು ನಾಗರಿಕ ಮೂಲ ಸೌಕರ್ಯ ಕೊಡೋದಂತ ನಾವು ಪರಿಪೂರ್ಣವಾಗಿ ನಾವು ಪ್ರಯತ್ನ ಮಾಡ್ತೀವಿ. ಅದರಲ್ಲಿ ಘನತ್ಯಾಜ್ಯ ಇರಬಹುದು, ನಗರ ಸೌಂದರ್ಯೀಕರಣ ಇರಬಹುದು, ಆಧುನೀಕರಣ ಇರಬಹುದು, ಮತ್ತು ಸ್ವಚ್ಛತೆ ಇರಬಹುದು, ಮತ್ತು ಕ್ರೀಡೆ ಇರಬಹುದು, ಮತ್ತು ಸಾರ್ವಜನಿಕ ಮೂಲಕ ಸೌಕರ್ಯದಲ್ಲಿ ಇರ್ತಕ್ಕಂಥ ನಮ್ಮ ರಸ್ತೆಗಳು, ಚರಂಡಿ ಮತ್ತು ನೀರಿನ ಸರಬರಾಜು ಅಂತೂ ಇದೆ. ಅದರ ಜೊತೆ ನಾವು ಇದು ಗಾರ್ಡನ್ ಡೆವಲಪ್ಮೆಂಟ್, ಉದ್ಯಾನವನಗಳನ್ನು ಅಭಿವೃದ್ಧಿಪಡಿಸಿ, ಯಾಕಂತಂದ್ರೆ ಬಹಳಷ್ಟು ಉದ್ಯಾನವನಗಳು ನಾವು ಸುಮಾರು ವರ್ಷದಿಂದ ಹಾಳಾಗಿದೆ ಇದೇ ಜಾಗ, ಅದನ್ನು ನಾವು ಕಂಪೌಂಡ್ ಹಾಕಿ ಅದನ್ನು ಅಭಿವೃದ್ಧಿಪಡಿಸಿ ಸಾರ್ವಜನಿಕ ಮೂಲಸೌಕರ್ಯ ಕೊಡ್ತಕ್ಕಂಥ ನಾವು ಕೆಲಸ ನಗರಸಭೆಯಿಂದ ನಾವು ಮಾಡಬೇಕಂತ ಇಚ್ಛಿಸಿದ್ವಿ. ಅದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡೋದೇ ನಾಗರಿಕ ಮೂಲಸೌಕರ್ಯ. आज 2025-26 का बजट हमने सीएमसी में पेश किया है। उसमें 46,96,59,599 रुपये कलेक्शन है और उसका खर्च है 46,65,49,232 रुपये और उसका सिलक है 41,19,222 रुपये। हम इसको जो भी बजट है, जैसा कि हमारे रवि भाई बताए, हम बसव कल्याण में गार्डन के लिए, हेल्थ के लिए, स्वच्छता के लिए रोड, नाली, स्पोर्ट्स और जो भी सार्वजनिक काम रहेगा उसके ऊपर खर्च करेंगे।